ಕಾಲಿಂದ ಪತ್ನಿಯ ಕುತ್ತಿಗೆ ತುಳಿದು ಕೊಲೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪತ್ನಿಯನ್ನ ಪಾಪಿ ಪತಿ ಹರೀಶ್ ಕೊಲೆ ಮಾಡಿದ್ದಾನೆ. ಶ್ರೀನಿವಾಸಪುರ ಮೂಲದ ಪದ್ಮಜ ಹರೀಶ್ ದಂಪತಿ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ದಂಪತಿ. ಬಿಇ ಓದ್ಕೊಂಡು ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ದಂಪತಿಗಳಿದ್ರು. ಕೆಲ ತಿಂಗಳಿಂದ ಕೆಲಸವನ್ನ ಬಿಟ್ಟಿದ್ರು ಆರೋಪಿ ಹರೀಶ್. ಪ್ರತಿದಿನ ಪತ್ನಿ ಜೊತೆ ಜಗಳವನ್ನ ಮಾಡ್ತಾ ಇದ್ರು ಪತಿ ಹರೀಶ್. ಪತ್ನಿ ಹೊರಹೋಗಿ ಬಂದಿದ್ದ ವಿಚಾರಕ್ಕೆ ಗಲಾಟೆಯನ್ನ ತೆಗೆದಿದ್ದಂತಹ ಪತಿ ಜಗಳ ವಿಕೋಪಕ್ಕೆ ತಿರುಗಿ ಪತ್ನಿ ಪದ್ಮಜ ಕೊಲೆ ಮಾಡಿದ್ದಾರೆ. ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಆಕೆಯನ್ನ ಕೊಲೆ ಮಾಡಿದ್ದಾನೆ. ಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಹರೀಶ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಲಸ ಕಾರ್ಯಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಫ್ರಸ್ಟ್ರೇಷನ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಪತ್ನಿಯ ಜೊತೆ ಅನ್ನೋದು ಕೂಡ ಗೊತ್ತಿರೋದಲ್ಲ. ಎಲ್ಲವೂ ಕೂಡ ಕೈಮೀರಿ ಆಗೋಗ್ಬಿಟ್ಟಿದೆ. ಈಗ ಕಾಲಿಂದ ಪತ್ನಿಯ ಕುತ್ತಿಗೆಯನ್ನ ತುಳಿದು ಪತಿಯೇ ಕೊಲೆ ಮಾಡಿದ್ದಾನೆ. ಶ್ರೀನಿವಾಸಪುರ ಮೂಲದ ಪದ್ಮಜ ಮತ್ತು ಹರೀಶ್ ದಂಪತಿ ಬಿಇ ಓದ್ಕೊಂಡಿದ್ದಾರೆ. ಓದ್ಕೊಂಡು ಕೆಲಸ ಮಾಡಿಕೊಂಡಿದ್ದು ಕಳೆದ ಕೆಲ ತಿಂಗಳಿಂದಲೂ ಕೂಡ ಕೆಲಸವನ್ನ ಬಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿ ಹರೀಶ್ ಸಹಜವಾಗಿಯೇ ಇದು ಸಾಕಷ್ಟು ವಿಕೋಪಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಇದೀಗ ಪ್ರತಿದಿನ ಪತ್ನಿ ಜೊತೆ ಜಗಳವನ್ನ ಮಾಡ್ತಾ ಇದ್ರು ಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಜಗಳ ಆಡೋದು ಬಿಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಹುಡುಕೊಂಡು ಟೈಮ್ ಬೀಯಿಂಗ್ ಮಾಡ್ಕೊಂಡಿದ್ದಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇವಾಗ ಕಂಬಿ ಹಿಂದೆ ಹೋಗಿ ಕೂತ್ಕೊಂಡು ಕಂಬಿ ಎಣಿಸುವಂತಹ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗ್ತಾ ಇರಲಿಲ್ಲ. ಪತಿ ಪತ್ನಿ ಜಗಳ ಉಂಡು ಮಲಗೋ ತನಕ ಇರಬೇಕೇ ವಿನಃ ಈ ರೀತಿಯಾಗಿ ವಿಕೋಪಕ್ಕೆ ಹೋಗಿ ಸಾಯಿಸುವ ಹಂತಕ್ಕೆ ಹೋಗಬಾರದು. ಈಗ ಆತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕೋಲಾರದ ಶ್ರೀನಿವಾಸಪುರ ಮೂಲದವರು ಅಂತ ಹೇಳಿ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನೋಡಿ, ಶಾಪಿಂಗ್ಗೆ ಹೋಗಿ ಬಂದ ಹೆಂಡತಿ ಜೊತೆ ಪತಿ ಹರೀಶ್ ಕಿರಿಕ್ ಮಾಡಿದ್ದಾನೆ. ಗಲಾಟೆ ತಾರಕಕ್ಕೆ ಏರಿ ಹೆಂಡತಿ ಮೇಲೆ ಗಂಡ ಹಲ್ಲೆಯನ್ನ ನಡೆಸಿದ್ದಾನೆ. ಹೆಂಡತಿ ಕೆಳಗೆ ಬೀಳ್ತಾ ಇದ್ದಂತೆ ಕಾಲಿನಿಂದ ಪತ್ನಿಯ ಕುತ್ತಿಗೆಯನ್ನ ತುಳಿದು ಆಕೆಯನ್ನ ಕೊಲೆ ಮಾಡಿದ್ದಾನೆ. ಪತಿ ಹರೀಶ್ ಕೆಲವು ಸಮಯದಿಂದ ಕೆಲಸವನ್ನ ಬಿಟ್ಟು ಮನೆಯಲ್ಲೇ ಕೂಡ ಇದ್ದ ಅಂತ ಕೂಡ ಹೇಳಲಾಗ್ತಾ ಇದೆ. ಪತ್ನಿ ಜೊತೆ ಆಗಾಗ ಕಿರಿಕನ್ನ ಮಾಡ್ತಾ ಇದ್ದ, ಪ್ರತಿನಿತ್ಯ ಗಲಾಟೆ ಕೂಡ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿದಿನ ಗಲಾಟೆ ಆಗ್ತಾ ಇತ್ತು. ಹಾಗಾಗಿ ಆ ಗಲಾಟೆ ಇವತ್ತು ವಿಕೋಪಕ್ಕೆ ತಿರುಗಿ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ. ಅಂದರೆ ಕೊಲೆ ಮಾಡಿದ್ದಾನೆ, ಹತ್ಯೆ ಮಾಡಿದ್ದಾನೆ. ಇದೀಗ ಆತನನ್ನ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ.